ಆಕಾಶವಾಣಿ ಚಿಂತನ ಡಾಕ್ಟರ್ ವಿನೋದ ಅವರಿಂದ. ಬಾಲ್ಯವೆಂಬುದು ಒಂದು ಮಧುರವಾದ ಭಾವಬಂಧ, ಮುಗ್ಧತೆ, ಪರಿಶುದ್ಧತೆ, ಮುಕ್ತ ಭಾವಗಳ ಸಂಗಮ. ತುಂಟತನ, ತಂಟೆ ತಕರಾರುಗಳು, ಹುಸಿಮುನಿಸಿನ ನಡುವಿನ ಮುದ್ದಾದ ಮಾತುಗಳು, ಬಾಯಿ ಚಪ್ಪರಿಸುವ ಪೆಪ್ಪರ್ಮೆಂಟ್ನಂತೆ ಸಿಹಿ ಸಿಹಿ ಸವಿಸವಿ. ಹಿಂದೆಯೆಲ್ಲ ಅವಿಭಕ್ತ ಕುಟುಂಬಗಳೇ ಹೆಚ್ಚು. ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಹೀಗೆ ಮನೆಯ ಸದಸ್ಯರ ಹಲವಾರು ಬಾಂಧವ್ಯಗಳ ನಡುವೆ ಬಾಲ್ಯದ ಸೊಗಸು ವಿಧ ವಿಧವಾಗಿ ಅರಳಿಕೊಳ್ಳುತ್ತಿತ್ತು. ಇನ್ನು ಸುಂದರ ಪ್ರಕೃತಿಯ ಮಡಿಲು ಕಣ್ಣಿಗೆ ಮನಸ್ಸಿಗೆ ಹಬ್ಬವಾಗಿ ರೆಕ್ಕೆಗಳಿಲ್ಲದೆ ಭುವಿಯಿಂದ ಬಾನಿಗೆ ಹಾರುವ ಕನಸುಗಳೊಟ್ಟಿಗೆ ಬಾಲ್ಯ ಇನ್ನಷ್ಟು ಮುದ ನೀಡುತ್ತಿತ್ತು. ನದಿ, ತೊರೆ, ಕೆರೆ ಈಜಲು ಕರೆದರೆ ಗುಡ್ಡ ಬೆಟ್ಟಗಳು ಹತ್ತಿ ಇಳಿಯುವ ಸಾಹಸಕ್ಕೆ ಆಹ್ವಾನವನ್ನ ನೀಡುತ್ತಿತ್ತು. ಆಲದ ಮರದ ಬಿಳಲುಗಳೇ ಉಯ್ಯಾಲೆಯಾದರೆ ತೋಟಕ್ಕೆ ಹಾಕಿರುವ ಬೇಲಿಗಳೆಲ್ಲ ಹಾರಲು ಇರುವುದಕ್ಕಾಗಿ ಎಂದೇ ಭಾವಿಸುತ್ತಿದ್ದೆವು. ಮರದಲ್ಲಿನ ಹಣ್ಣುಗಳಿಗೆ ಕಲ್ಲೊಡೆದು ಬೀಳಿಸಿ ತಿಂದರೆ ಬಲು ರುಚಿ. ಹುಳಿ ಹುಳಿ ಹುಣಸೆಕಾಯಿ, ಸಿಹಿ ಒಗರಿನ ನಲ್ಲಿಕಾಯಿ, ಒಕ್ಕರಿಸಿದ ಕಡಲೆಪುರಿಗಳೇ ಇವತ್ತಿನ ಪಿಜ್ಜಾ ಬರ್ಗರ್ ತಿಂಡಿಗಳಿಗಿಂತ 100 ಪಟ್ಟು ರುಚಿ ಅನ್ನಿಸ್ತಿತ್ತು. ಅಚ್ಚಿಯ ಮುದ್ದು, ಅಮ್ಮನ ಗುದ್ದು, ಅಪ್ಪನ ಗದರು, ಅಣ್ಣನ ಗತ್ತು, ಎಲ್ಲವೂ ಚಂದ ಚಂದ. ಇನ್ನು ತೀವಳಿಗೆ, ಉಗಾದಿ, ಸಂಕ್ರಾಂತಿ, ಊರ ಉತ್ಸವ ಜಾತ್ರೆಗಳು ಬಂತೆಂದ್ರೆ ಮನೆ ತುಂಬ ನೆಂಟರು. ಬುಟ್ಟಿ ತುಂಬ ಚಕ್ಕುಲಿ, ಕೋಡುಬಳೆ, ರವೆ ಉಂಡೆ, ಕಜ್ಜಾಯಗಳ ಘಮಲು. ಮತ್ತೆ ಗೆಳೆಯರ ಬಳಗವೂ ದೊಡ್ಡದಿರುತ್ತಿತ್ತು. ಲಗೋರಿ, ಚೆನ್ನೆಮಣೆ, ಕುಂಟೆಬಿಲ್ಲೆ, ಮರಕೋತಿ ಆಟ, ಚಿನ್ನಿದಾಂಡು, ಕಣ್ಣಾಮುಚಾಲೆ, ಹೀಗೆ ಎಲ್ಲರೂ ಕೂಡಿ ಆಡುವ ಆಟಗಳು ತುಂಬ ಮಜವಾಗಿರ್ತಿದ್ವು. ಆಟಕ್ಕೆ ಯಾರ ಮೇಲ್ವಿಚಾರಣೆಯೂ ಇರ್ತಿರ್ಲಿಲ್ಲ. ಹಿರಿಯರಂತೂ ಅವರವರ ಕೆಲಸಗಳಲ್ಲಿ ಸದಾ ನಿರತರಾಗಿರ್ತಿದ್ರು. ಆದರೆ ಈಗಿನ ಮಕ್ಕಳಿಗೆ ಈ ರೀತಿಯ ಬಾಲ್ಯ ಸಿಗುವುದು ಕಷ್ಟವಾಗುತ್ತಿದೆ. ಮಕ್ಕಳು ಮಕ್ಕಳೊಡನೆ ಬೆರೆತು ಆಡೋದು ಅಪರೂಪ ಆಗ್ತಿದೆ. ಇಂದಿನ ಮಕ್ಕಳು ಹೆಚ್ಚಾಗಿ ಗ್ಯಾಜೆಟ್ ದಾಸರಾಗ್ತಿದ್ದಾರೆ. ಮೊಬೈಲ್ಗಳೇ ಗೆಳೆಯರಾಗಿ ಬಿಟ್ಟಿದ್ದಾರೆ. ಮನೆಗೊಂದೇ ಕೂಸು, ಅಕ್ಕ ಇಲ್ಲ, ಅಣ್ಣ ಇಲ್ಲ, ತಂಗಿ ತಮ್ಮರಂತೂ ಇಲ್ಲವೇ ಇಲ್ಲ. ಕೈತುಂಬ ದುಡ್ಡು, ಆಡಲು ಬೇಕಾದಷ್ಟು ಆಟಿಕೆಗಳು, ದೊಡ್ಡ ಬಂಗಲೆ ಇದ್ರೂ ಆಡಲು ಜೊತೆಗಾರರಾರೂ ಇಲ್ಲ. ಇವೆ ಮುದ್ದಾದ ನಾಯಿ ಮರಿ, ಬೆಕ್ಕಿನ ಮರಿಗಳು. ಬೆಳಗ್ಗೆಯಿಂದ ಸಂಜೆವರೆಗೆ ಟೈಮ್ ಟೇಬಲ್ ಮಾದರಿಯಲ್ಲಿ ದಿನಚರಿ. ಮುಕ್ತತೆ ಇಲ್ಲ, ಸ್ವತಂತ್ರ್ಯ ಇಲ್ಲವೇ ಇಲ್ಲ. ಮುಕ್ತತೆ ಇಲ್ಲ, ಸ್ವತಂತ್ರತೆ ಇಲ್ಲವೇ ಇಲ್ಲ. ಮಾತನಾಡಲಂತೂ ಜನವೇ ಇಲ್ಲ. ಮೊಬೈಲ್ನಂತಹ ಜೊತೆಗಾರನ್ನ ಬಿಟ್ಟು ಬೇರೆ ಯಾರೂ ಬೇಕಿಲ್ಲ. ಸೂರ್ಯ ಚಂದ್ರರ ಕಂಡೇ ಇಲ್ಲ. ಕಡಲು, ಮುಗಿಲು, ಕಾಡು, ಚಿಟ್ಟೆ, ಹಾರುವ, ಹಿಡಿಯುವ, ಹತ್ತಿ ಇಳಿಯುವ ಮಾತೇ ಇಲ್ಲ. ಮಕ್ಕಳ ಬಾಲ್ಯ ಹೀಗೆ ಕಳೆದು ಹೋಗುತ್ತದೆಯಲ್ಲ. ಹಿಂದೆಯೆಲ್ಲ ಹೊರಗೆ ಮಕ್ಕಳು ಸೇರಿ ಆಟ ಆಡ್ತಿದ್ದರಿಂದ ಸೋಲು ಗೆಲುವುಗಳ ಪರಿಚಯದ ಜೊತೆಗೆ ಗೆಳೆಯರ ಮನಸ್ಸುಗಳು ಅರ್ಥವಾಗಿ ಬಿಡುತ್ತಿತ್ತು. ಸೋತರೂ ಕೂಡ ಗೆಲ್ಲಬಹುದು ಎಂಬ ಖುಷಿಯಿಂದಲೇ ಆಡ್ತಾ ಇದ್ರು. ಈಗ ಮಕ್ಕಳು ಗೆಲುವಿನ ಬೆನ್ನ ಹಿಂದೆ ಓಡ್ತಿದ್ದಾರೆ. ಸೋತ್ರೆ ಬೇಗ ಹತಾಶರಾಗಿ ಬಿಡ್ತಾರೆ. ಓರಗೆಯವರೊಡನೆ ಒಡನಾಟ, ಕಷ್ಟಗಳನ್ನು ಎದುರಿಸುವ ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ಸೋಲುಗಳನ್ನು ಸಹನೆಯಿಂದಲೇ ಭರಿಸುವ ಶಕ್ತಿ ಆಗಿತ್ತು. ಹಾಗೆಯೇ ವೈಮನಸ್ಸು ಮರೆತು ಬಿಡುವ, ಗುಂಪಿನಲ್ಲಿದ್ದರೂ ತನ್ನತನವನ್ನು ಕಾಪಾಡಿಕೊಳ್ಳುವ ಗುಣಗಳನ್ನು ಕಲಿಸಿ ಬೀಗುವುದರ ಜೊತೆಗೆ ಬಾಗುವುದನ್ನು ಕಲಿಸ್ತಾ ಇತ್ತು. ಯಾವ ಕಾಲ ಆದ್ರೇನೂ ಮಕ್ಕಳು ಎಂದಿಗೂ ಮಕ್ಕಳೇ ಅಲ್ವೇ? ಇಂದಿನ ಕಾಲದ ಮಕ್ಕಳಿಗೂ ಸಹ ಇಂತಹ ಪರಿಸರದಲ್ಲಿ ಬಾಲ್ಯ ಅರಳಿ ನಗುವಂತಾದರೆ ಅದೆಷ್ಟು ಚೆನ್ನ ಅಲ್ವೇ? ಡಾಕ್ಟರ್ ವಿನೋದ ಅವರಿಂದ ಚಿಂತನ ಕೇಳಿದಿರಿ.